ಕೂಡ ಮೆಚ್ಚಲಿದೆ. ನ್ಯಾಯ ಸಿಗ್ತಾ ರೈತರಿಗೆ? ಗವರ್ನರ್ಗೂ ಕೂಡ ಇಲ್ಲ, ಅದು ರೈತರು ಅಲ್ಲ, ಅವರು ವರ್ತಕರು. ಪೆರೇಸಂದ್ರದ ಜೋಳದ ವ್ಯಾಪಾರಸ್ಥ. ಅವ್ರಿಗೂ ಹೈದರಾಬಾದ್ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ, ವಹಿವಾಟು ಕೂಡ ಇದೆ. ಕೊನೆಯದಾಗಿ ಈಗೇನೋ ಅವ್ರ ಹಣ ಇವರು ಕೊಡಬೇಕಾಗಿತ್ತು, ಇವರು ಮಾಲನ್ನು ಅವರಿಗೆ ಸಪ್ಲೈ ಮಾಡಿದ್ದಾರೆ. ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವ್ರಿಗೆ ಹಣ ವಾಪಸ್ ಬಂದಿಲ್ಲ. ಅದು ಇವರು ಕಂಪ್ಲೇಂಟ್ ಮಾಡಿದಾಗೇನೋ ಜಮೀರ್ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ. ಆ ವೈರಲ್ ಕೂಡ ಆಗಿದೆ. ಜಮೀರ್ ಅವರು ಮತ್ತು SI ಮಾತಾಡುವಂಥ ಸಂಭಾಷಣೆಯನ್ನು ನಾನು ಕೂಡ ಕೇಳಿದ್ದೀನಿ. ಈಗ ವಿಷಯ ಏನಂದರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು, ಆ ವರ್ತಕ ಕೂಡ ಕಾಂಗ್ರೆಸ್, ಶಾಸಕನೂ ಕಾಂಗ್ರೆಸ್, ಸಚಿವನೂ ಕಾಂಗ್ರೆಸ್. ಪ್ರಶ್ನೆ ಮಾತ್ರ BJP MP ಕೇಳ್ತಾ ಇದ್ದೀವಿ. ಏನ್ ಮಾಡೋದು ನಾವು? ಉತ್ತರ, ಪ್ರಶ್ನೆನೂ ಅವ್ರ ಹತ್ರನೇ ಇದೆ, ಉತ್ತರನೂ ಅವ್ರ ಹತ್ರನೇ ಇದೆ. ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದ್ರೆ ಅವ್ರು ಕೊಡಿಸ್ಬೋದಿತ್ತು. ನಾನೇ ಅಧಿಕಾರದಲ್ಲಿದ್ದರೆ 24 ಗಂಟೆಯಲ್ಲಿ ಅವನಿಗೆ ಹಣ ಕೊಡಿಸ್ತಾ ಇದ್ದೆ. ಕೊಡಿಸ್ಲಿ, ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ. ದೆಹಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಕೇಳ್ತಿದ್ದಾರೆ. ಹೌದು, ಮುಂಬೈಯಲ್ಲಿ ಬ್ಲಾಸ್ಟ್ 350 ಜನ ತೀರ್ಕೊಂಡ್ರಲ್ಲ, ಅವನು ನೇರವಾಗಿ ಸಿಕ್ಕಿದ್ನಲ್ಲ, ಅವನಿಗೆ ಎಷ್ಟು ವರ್ಷದ ಆದ್ಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು? ಕಸಬ್ ಅನ್ನೋನು ಸಿಕ್ಕಿರೋ ಅಂತವನಿಗೆ ನೀವು ಹಿಡಿಯೋದು ಬೇಡ. 350 ಜನ 400 ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟ್ ಅಲ್ಲಿ. ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ? ಯಾರು ರಾಜೀನಾಮೆ ಕೊಟ್ರು ಅವಾಗ? ಇದೆಲ್ಲ ರೀ ನೀವು ಮಾತಾಡೋದು. ಆಕ್ಟ್ ಆಫ್ ಟೆರರ್ ಈಸ್ ರಿಗಾರ್ಡೆಡ್ ಆಸ್ ಆಕ್ಟ್ ಆಫ್ ವಾರ್ ಇನ್ ಇಂಡಿಯಾ ಗವರ್ಮೆಂಟ್. 0 ಟಾಲರೆನ್ಸ್ ಅನ್ನ ಮಾಡಿದ್ದಾರೆ. ಈ 11 ವರ್ಷದಲ್ಲಿ ವಿತಿನ್ ಡೆಲ್ಲಿ ಆಗಲಿ ಇಂಥ ಸಿಟೀಸ್ ಅಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. 2,500 kg ಅಷ್ಟು RDX ಸಿಕ್ಕಿದೆ ಅಂದ್ರೆ ಇದು ಸಾಮಾನ್ಯ ಮಾತಲ್ಲ. ಯಾವ್ಯಾವ ನಗರಗಳಲ್ಲಿ ಅದನ್ನ ಅವರು ಉಪಯೋಗ ಮಾಡಬೇಕು ಅಂತ ಹೊಂಚೆ ಹಾಕಿದ್ರು ನಮಗೆ ಗೊತ್ತಿಲ್ಲ. ಇದನ್ನ ನಮ್ಮ ಬೇಹುಗಾರಿಕೆ ಸಂಸ್ಥೆಗಳು, ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡ್ದಿದಾರಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ದೊಡ್ಡ ಅವಘಡವನ್ನ ತಪ್ಪಿಸಿದ್ದಾರೆ. ಸರ್, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ NIA ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದ್ರೂ ಕಾಂಗ್ರೆಸ್ ಯಾಕೆ ಪ್ರಶ್ನೆ ಮಾಡ್ತಾ ಇದೆ ಅಂತಂದ್ರೆ, ಈಗ